ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಸುಸ್ವಾಗತ. ನವೆಂಬರ್ 10ನೇ ತಾರೀಕಿನ ಮೇಲೆ ಆಯ್ತು. ಇನ್ನು ಚಿನ್ನದ ಮತ್ತು ಬೆಳ್ಳಿಯ ದರದಲ್ಲಿ ಏನಾದ್ರೂ ವ್ಯತ್ಯಾಸ ಆಗುತ್ತಾ? ಮೊದಲನೇ ವಾರದಲ್ಲಂತೂ ತುಂಬಾ ಚೆನ್ನಾಗಿತ್ತು, ಬಿಕಾಸ್ ಚಿನ್ನದ ಬೆಲೆ ಕಮ್ಮಿ ಆಗಿತ್ತು. ನಾನು ಹೇಳ್ದೆ ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಕಮ್ಮಿ ಆದ್ರೂ ಆಗ್ಬೋದು, ಜಾಸ್ತಿ ಆದ್ರೂ ಆಗ್ಬೋದು, ಅದನ್ನ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಎನಿ ಟೈಮ್ ಎನಿ ಫ್ಲಕ್ಚುಯೇಷನ್ಸ್ಗೆ ರೆಡಿ ಆಗಿರಿ ಅಂತ ಹೇಳ್ತಾ ಇದ್ದಂಗೆ ಇವತ್ತು ಚಿನ್ನದ ಬೆಲೆ ಜಾಸ್ತಿ ಆಯ್ತು. 10 ಗ್ರಾಮಿನ ಪ್ರಮಾಣದಲ್ಲಿ ನೋಡಿದ್ರೆ ತುಂಬಾನೇ ಜಾಸ್ತಿ ಆಗಿದೆ. ಸೊ ಟೋಟಲಿ ಇವತ್ತು ಚಿನ್ನ ಮತ್ತು ಬೆಳ್ಳಿಯ ದರ ಎರಡೂ ಸಹ ಇನ್ಕ್ರೀಸ್ ಆಗಿರೋದ್ರಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆ ಇನ್ನ ಕಡಿಮೆ. ಬಟ್ ಇವಾಗ ಪ್ರೈಸ್ ಅಂತೂ ಜಾಸ್ತಿ ಆಗಿದೆ. ಎಷ್ಟಾಗಿದೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. GST ಮೇಕಿಂಗ್ ಮತ್ತೆ ವೇಸ್ಟೇಜ್ ನ ಬಿಟ್ಟು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡೋದು. ಸೊ ದಯವಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡು ನೀವು ನಂತರ ಡಿಸಿಷನ್ ತಗೊಂಡು ಚಿನ್ನನ ಖರೀದಿ ಮಾಡೋದಕ್ಕೆ ಹೋಗಬಹುದು. ಸೊ ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ನೋಡೋಣ. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 12,322 ರೂಪಾಯಿ ಇದೆ ಗ್ರಾಮು. ನೆನೆ 12,202 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,23,220 ಆಗುತ್ತೆ. ನೆನೆ 1,22,020. ನೆನೆಗೂ ಇವತ್ತು 120 ರೂಪಾಯಿ 1 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆದ್ರೆ 1,200 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ 24 ಕ್ಯಾರೆಟ್ ಚಿನ್ನ ಪ್ರೈಸ್ ಜಾಸ್ತಿ ಆಗಿದೆ. 22 ಕ್ಯಾರೆಟ್ ಚಿನ್ನ ಇವತ್ತು 11,295 ರೂಪಾಯಿ ಇದೆ ಗ್ರಾಮು. ನೆನೆ 11,185 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,12,950. ನೆನೆ 1,11,850. ನೆನೆಗೂ ಇವತ್ತು 110 ರೂಪಾಯಿ ಜಾಸ್ತಿ ಆಗಿದೆ. 1,100 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. ಸೊ 1,100 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ 22 ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು ಬೆಲೆ ಜಾಸ್ತಿ ಆಗಿದೆ. ಅಲ್ಲಿಗೆ 1 ಗ್ರಾಮ್ಗೆ 11,295 ರೂಪಾಯಿ ಇದೆ. 18 ಕ್ಯಾರೆಟ್ ಚಿನ್ನ ನೋಡಿದ್ರೆ 9,242 ರೂಪಾಯಿ ಇದೆ. ನೆನೆ 9,152 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 92,420. ನೆನೆ 91,520. ನೆನೆಗೂ ಇವತ್ತು 90 ರೂಪಾಯಿ ಬೆಲೆ ಜಾಸ್ತಿ. 900 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇದನ್ನು ಕೂಡ ಪ್ರೈಸ್ ಜಾಸ್ತಿ ಆಗಿದೆ. ಅತಿ ಶೀಘ್ರದಲ್ಲಿ 10,000 ರೂಪಾಯಿ ರೌಂಡ್ ಆಫ್ ಆಗುವ ಲಕ್ಷಣಗಳು 18 ಕ್ಯಾರೆಟ್ ಚಿನ್ನ ಕೂಡ ಇದೆ. 18 ಕ್ಯಾರೆಟ್ ಚಿನ್ನಕ್ಕೆ ಬೆಲೆ ಇಲ್ಲ, ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾ ಇದ್ರು. ಅದು ಮಾಡಿಸ್ಕೊಳಕ್ಕಾಗಿರ್ಬೋದು ಅಥವಾ ರೀಸೇಲ್ ಆಗಿರ್ಬೋದು. 18 ಕ್ಯಾರೆಟ್ ಚಿನ್ನಕ್ಕೆ ಅಷ್ಟೊಂದು ಯಾರು ಪ್ರಿಫರೆನ್ಸ್ ಕೊಡ್ತಿರಲಿಲ್ಲ. ಬಿಕಾಸ್ ಏನೇ ಮಾಡಿದ್ರು ಗಟ್ಟಿ ಚಿನ್ನ ಬೇಕು, ಇಲ್ಲ 22 ಕ್ಯಾರೆಟ್ ಚಿನ್ನ. ಯೂಶಲಿ ನಾವೆಲ್ಲ 22 ಮಾಡಿಸ್ಕೋತೀವಿ. ಬಿಸ್ಕೆಟ್ ಬೇಕು, ಗಟ್ಟಿ ಚಿನ್ನ ಬೇಕು ಅಂದ್ರೆ 24 ಮಾಡಿಸ್ಕೊಳ್ಳೋರು ಇರ್ತಾರೆ. ಸೊ 18 ಕ್ಯಾರೆಟ್ ಚಿನ್ನನ ಯಾರು ಕೇರ್ ಮಾಡ್ತಾ ಇರಲಿಲ್ಲ. ಬಟ್ ನನ್ನ ಪ್ರಕಾರ ಇನ್ ಮುಂದೆ ಕೇರ್ ಮಾಡಕ್ ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಈಗ 10,000 ರೂಪಾಯಿ ರೌಂಡ್ ಆಫ್ ಆಗುವಂತ ಲಕ್ಷಣಗಳು ಅತಿ ಶೀಘ್ರದಲ್ಲಿ ಇರೋದ್ರಿಂದ ನೆಕ್ಸ್ಟ್ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಜನ. ಬಿಕಾಸ್ ರೀಸೇಲ್ ವ್ಯಾಲ್ಯೂನು ಸಿಗುತ್ತೆ, ಮಾಡಿಸ್ಕೊಳ್ಳೋಕ್ಕೂ ಒಂದು ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳಿ. ಅವಾಗೆಲ್ಲ 7,000 8,000 ಕಲ್ಲಿತ್ತು. ನಾನು ಕಳೆದ ಒಂದು 7-8 ತಿಂಗಳಿಂದ ಮಾಡಿದಾಗ ಆಲ್ಮೋಸ್ಟ್ ಇವಾಗ ಬಾರ್ಡರ್ ಬಂದು ಕೂತ್ಕೋತು. ಬೆಳೆಯ ದರ 155 ರೂಪಾಯಿ ಆಗಿದೆ. ಮೊನ್ನೆಯಿಂದನೂ ಅಷ್ಟೇ ಇತ್ತು. 156 ಅಂತ ರೌಂಡ್ ಆಫ್ ಮಾಡ್ತಿದೆ. ಬಿಕಾಸ್ 10 ಪೈಸೆ 20 ಪೈಸೆ ಕಮ್ಮಿ ಆಗ್ತಿತ್ತು, ಬೇಡ. ಸೊ ಇವತ್ತು 155 ರೂಪಾಯಿಯಲ್ಲಿ ನಮಗೆ ಬೆಳ್ಳಿಯ ದರ ಇದೆ. ನೆನ್ನೆಗೂ 158 ರೂಪಾಯಿ ಇತ್ತು. ಸೊ ನೆನ್ನೆಗೂ ಇವತ್ತು 2 ರೂಪಾಯಿ ಜಾಸ್ತಿ ಆಗಿ 155 ರೂಪಾಯಿ ಆಗಿದೆ. 153 ರೂಪಾಯಿ ಇತ್ತು, ಇವಾಗ 155 ರೂಪಾಯಿ ಆಗಿದೆ. ಸಾರಿ, 58 ಅಲ್ಲ, 153 ರೂಪಾಯಿ ಇತ್ತು ಕಳೆದ ಒಂದು ವಾರದಿಂದ. 10 ಪೈಸೆ 20 ಪೈಸೆ ವೇರಿಯೇಷನ್ ಆಗ್ತಿತ್ತು, ಅಂತ ಮೇಜರ್ ಆಗಿ ಏನಿರಲಿಲ್ಲ. ಬಟ್ ಇವತ್ತು 2 ರೂಪಾಯಿ ಜಾಸ್ತಿ ಆಗಿ ರೌಂಡ್ ಆಫ್ 155 ರೂಪಾಯಿ 1 ಗ್ರಾಮಿನ ಬೆಳ್ಳಿ ಆಗುತ್ತೆ. 1,55,000 ರೂಪಾಯಿ ಇದ್ರೆ ನೋಡಿ 1 kg ಬೆಳ್ಳಿನ ನೀವು ಖರೀದಿ ಮಾಡ್ಕೊ ಬರ್ಬೋದು. GST ಮೇಕಿಂಗ್ ಅಂದ್ರೆ 160 ರೌಂಡ್ ಆಫ್ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇವತ್ತು ಚಿನ್ನ ಮತ್ತು ಬೆಳ್ಳಿ ಎರಡೂ ಸಹ ವಿಪರೀತವಾಗಿ ಏರಿಕೆ ಆಗಿದೆ. ಚಿನ್ನ ಖರೀದಿ ಮಾಡೋರು ಚೆಕ್ ಮಾಡಿಕೊಂಡು ನಂತರ ನೀವು ಇನ್ವೆಸ್ಟ್ಮೆಂಟ್ನ ಮಾಡಬಹುದು. ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಶನ್. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋ ಒಂದಿಗೆ. ನಮಸ್ಕಾರ.